ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿರುವಂತಹ ಒಂದು ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಂದೇವಿ. ಈಗಾಗಲೇ ನಿಮ್ಗೆ ಗೊತ್ತಾಗಿರಬಹುದು, ಏನು RRB ಯ ಒಂದು ಗ್ರೂಪ್ ಡಿ ಎಕ್ಸಾಮ್ ನಡೆಸಲಿಕ್ಕೆ ಹೋಗ್ತಾ ಇದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ದಿಂದ. ಸೊ ಅದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇರುವಂತದ್ದು ಈಗಾಗಲೇ ಏನಿರ್ಬೇಕು ಅನ್ನೋದನ್ನ ಆ ಡಿಪಾರ್ಟ್ಮೆಂಟ್ ದವರು ಹೇಳಿದ್ದಾರೆ. ಸೊ ಈ ಒಂದು RRB ಯ ಗ್ರೂಪ್ ಡಿ ಎಕ್ಸಾಮ್ಗೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಅಂತಂದ್ರೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. 10ನೇ ತರಗತಿ ಆಗಿರ್ಬೇಕು ಮತ್ತು 18 ವರ್ಷ ಪೂರ್ಣ ಆಗಿರ್ಬೇಕು ಮತ್ತು 36 ವರ್ಷದ ಒಳಗಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾ ಇದ್ರು ITI ಆಗಿರ್ಬೇಕಾ ಕಂಪಲ್ಸರಿ ಅಂತೇಳಿ. ಈಗ ಡಿಪಾರ್ಟ್ಮೆಂಟ್ ದವರು ಒಂದು ನೋಟಿಸ್ ಇರ್ತಕ್ಕಂಥದ್ದು ಜಾರಿ ಮಾಡಲಾಗಿದೆ. ಸೊ ಆ ನೋಟಿಸ್ ಇರುವಂತದ್ದು ನಾನು ಇದರಲ್ಲಿ ನಿಮ್ಗೆ ತಿಳಿಸಿಕೊಡ್ತೇನೆ, ಅದು ಏನು ಅಂತೇಳಿ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ನೀವು ನೋಡಬಹುದು, ಇದು RRB ಯ ಒಂದು RRB ಗ್ರೂಪ್ ಡಿ 2025 ಒಂದು ಎಕ್ಸಾಮ್ಗೆ ಯಾರೆಲ್ಲ ತಯಾರಿನ ನಡೆಸ್ತಾ ಇದ್ರ ಅವರಿಗೆ ಒಂದು ನೋಟಿಸ್ ಇರುವಂತದ್ದು ಈಗಾಗಲೇ ಜಾರಿಗೆ ಆಗಿದೆ. ಅದರಲ್ಲಿ ಏನಿದೆ, ಆಮೇಲೆ ಅದಕ್ಕೆ ಕ್ವಾಲಿಫಿಕೇಶನ್ ಏನೇನು ಅಂತ ಹೇಳಿದ್ದಾರೆ. ಏನಂತಂದ್ರೆ ಇದರಲ್ಲಿ 10th ಆಗಿರುವಂತದ್ದು ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಸೊ ಇದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅರ್ಹತೆ RRB ಗ್ರೂಪ್ ಡಿ ಗೆ 10th ಇರ್ತಕ್ಕಂಥದ್ದು ಮಾತ್ರ ಕೇಳಲಾಗಿದೆ. 10th ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನೀವು ಇದ್ರೆ ಗರ್ಲ್ಸ್ ಬಾಯ್ಸ್ ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಇರುವಂತದ್ದು ಸಲ್ಲಿಸಬಹುದು. SSLC ಪಾಸ್ ಆದವರು ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆನಾ, ಇದ್ರ ಬಗ್ಗೆನೇ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ರೈಲ್ವೆದಿಂದ ಬಂದಿರತಕ್ಕಂತ ಈ ಗ್ರೂಪ್ ಡಿ ಏನಿದೆ, ಇದನ್ನ ನೀವು ತಯಾರಿಯನ್ನ ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳು ಇದ್ರೆ, ಅಂದ್ರೆ ಈ ಎಕ್ಸಾಮ್ಗೆ ತಯಾರಿಯನ್ನ ನಡೆಸುವಂತಹ ಅಭ್ಯರ್ಥಿಗಳು ನೀವು ಇದ್ರೆ ಅಂತಂದ್ರ ನಮ್ಮಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ಕಂಪ್ಲೀಟ್ ಆಗಿ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಇರ್ತಾ ಇದೆ. ಗ್ರೂಪ್ ಡಿ ಎಕ್ಸಾಮ್ ಕೂಡ ನಿಮ್ಗೆ ಕನ್ನಡದೊಳಗನೆ ಇರ್ತೈತಿ. ಗ್ರೂಪ್ ಡಿ ಎಕ್ಸಾಮ್ ಕೂಡ ಎದ್ರೊಳಗೆ ಇರ್ತೈತಿ, ಕನ್ನಡ ಭಾಷೆಯಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬಹುದು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಐತಿ ಗ್ರೂಪ್ ಡಿ. ಓಕೆನಾ, ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ದಲ್ಲಿ ಈ ಗ್ರೂಪ್ ಡಿ ಗೆ ನಾವೇನು ಕೋರ್ಸ್ ಅನ್ನ ತಯಾರು ಮಾಡಿವಿ, ಕಂಪ್ಲೀಟ್ ಪ್ಯಾಕೇಜ್ ದಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ನಿಮ್ಗೆ ಇದರಲ್ಲಿ ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈ ಒಂದು ಪ್ಯಾಕೇಜ್ ಇರುವಂತದ್ದು 1500 ರೂಪಾಯಿ ಪ್ಯಾಕೇಜ್ ಇದೆ. ಬಟ್ ನಿಮ್ಗೆ ಆಫರ್ ಫೀಸ್ ದಲ್ಲಿ ಕೆಲವೇ ದಿನಗಳವರೆಗೆ ನಿಮ್ಗೆ 1001 ರೂಪಾಯಿಯಲ್ಲಿ ಈ ಒಂದು ಪ್ಯಾಕೇಜ್ ಕಂಪ್ಲೀಟ್ ಕೊಡ್ತಾ ಇದ್ದೇವೆ. ಇದರಲ್ಲಿ ನಿಮ್ಗೆ ಬರುವಂತದ್ದು GK ಮತ್ತು ಕರೆಂಟ್ ಅಫೇರ್ಸ್ ಎಲ್ಲಾ ಕ್ಲಾಸಸ್ ಗಳು ಇರ್ತವೆ, ವಿಡಿಯೋಸ್ಗಳು. ಆಮೇಲೆ ಸೈನ್ಸ್ ಇರ್ತೈತಿ, ಇದರಲ್ಲಿ ಜನರಲ್ ಸೈನ್ಸ್ ಓದ್ಬೇಕಾಗುತ್ತೆ. ಆಮೇಲೆ ಮ್ಯಾಥ್ಸ್ ಇರ್ತೈತಿ ಮತ್ತು ರೀಸನಿಂಗ್ ಇರ್ತೈತಿ. ಇವು 4 ವಿಷಯಗಳನ್ನ ನೀವು ಓದ್ಬೇಕಾಗುತ್ತೆ ಈ ಒಂದು ಎಕ್ಸಾಮ್ ದಲ್ಲಿ. ಈ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಇಷ್ಟೆಲ್ಲ ಇರುವಂತದ್ದು ಓದ್ಬೇಕು. ಇದರಲ್ಲಿ ಜನರಲ್ ಸೈನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಇರೋದರಿಂದ ಈ ಒಂದು ಜನರಲ್ ಸೈನ್ಸ್ ನೀವು ಕಂಪ್ಲೀಟ್ ಆಗಿ ಓದ್ಲೇಬೇಕು. ಯಾಕಂತಂದ್ರೆ ಇದರಿಂದನೇ ಬಹಳಷ್ಟು ಕ್ವಶನ್ಸ್ ಗಳು ಬರ್ತವೆ. ಈ ಜನರಲ್ ಸೈನ್ಸ್ ಬಿಟ್ಟು ಮತ್ತೆ GK ನು ಕೂಡ ಇಲ್ಲಿ ಓದ್ಬೇಕಾಗುತ್ತೆ ನೀವು. ಆಮೇಲೆ ಮ್ಯಾಥ್ಸ್ ಇರ್ತಾ ಇದೆ, ಆಮೇಲೆ ರೀಸನಿಂಗ್ ಕೂಡ ಇದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆನಾ, ಸೊ ಇದು ಏನು ಅಂತಂದ್ರೆ ಗ್ರೂಪ್ ಡಿ ಇರುವಂತಹ 4 ವಿಷಯಗಳನ್ನ ಓದ್ಬೇಕು ನೀವು. ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ ನಮ್ಮಲ್ಲಿ ಓನ್ಲಿ 1001 ರೂಪಾಯಿಯಲ್ಲಿ. ಸೊ ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಳ್ಬೇಕಂತ ಇಚ್ಛೆ ಪಟ್ಟಿದ್ರೆ ಅಂತಂದ್ರೆ ನೀವು ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಬೇಗನೆ ಇರುವಂತದ್ದು ಕ್ಲಾಸಸ್ ಗಳಿಗೆ ಜಾಯಿನ್ ಆಗಿರಿ. ಕ್ಲಾಸಸ್ ಗಳನ್ನ ತೆಗೆದುಕೊಂಡು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಈ ಎಕ್ಸಾಮ್ ಇರುವಂತದ್ದು ಜೂನ್ ತಿಂಗಳದೊಳಗ ನಡೆಯುವಂತಹ ಸಾಧ್ಯತೆ ಇದೆ. ಯಾವಾಗ? ಜೂನ್ ತಿಂಗಳಲ್ಲಿ ನಡೆಯಬಹುದು ಈ ಒಂದು ಎಕ್ಸಾಮ್. ಸೊ ಹಾಗಾಗಿ ಇನ್ನು 6 ತಿಂಗಳವರೆಗೆ ನಿಮ್ಗೆ ಟೈಮ್ ಇರೋದರಿಂದ ಬೇಗನೆ ಇರುವಂತದ್ದು ನೀವು ಏನ್ ಮಾಡಬಹುದು, ಈ ಕ್ಲಾಸಸ್ ಗಳನ್ನ ತೆಗೆದುಕೊಂಡು ನಿಮ್ಮ ತಯಾರಿನ ನಡೆಸಬಹುದು. ಬಹಳಷ್ಟು ಹೆಚ್ಚಿನ ಫೀಸ್ ಏನಿಲ್ಲ. ಕನ್ನಡದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ 1001 ರೂಪಾಯಿದಲ್ಲಿ ಸಿಗ್ತಾ ಇದೆ. ಬೇಗನೆ ಜಾಯಿನ್ ಆಗ್ರಿ. ಮತ್ತೆ ಕೆಲವೊಂದಷ್ಟು ದಿನಗಳಾದ್ಮೇಲೆ ಈ ಆಫರ್ ಹೋಗುತ್ತೆ. ಆಮೇಲೆ ಮತ್ತೆ ನೀವು 1500 ರೂಪಾಯಿಗೆ ಈ ಪ್ಯಾಕೇಜ್ ಅನ್ನು ತಗೋಬೇಕಾಗುತ್ತೆ. ಸೊ ಹಾಗಾಗಿ ಬೇಗನೆ ಇರುವಂತದ್ದು ಜಾಯಿನ್ ಆಗ್ರಿ. ಆಮೇಲೆ ಇಲ್ಲಿ ಕೆಳಗೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ನೀವು ನೋಡಬಹುದು ಈ ಒಂದು ನೋಟಿಸ್ ಇರುವಂತದ್ದು ಇಲ್ಲಿ ಜಾರಿ ಆಗಿದೆ. ಈ ನೋಟಿಸ್ ದಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಈ ನೋಟಿಸ್ ದಲ್ಲಿ ಏನಿದೆ, ಇಲ್ಲಿ ಇದು ಬಂದಿರುವಂತದ್ದು 2020 2ನೇ ತಾರೀಕು ಅಂತಂದ್ರೆ ಇವತ್ತು ಬಂದಿರುವಂತದ್ದು ಇದು ಒಂದು ನೋಟಿಸ್ ಇದೆ. ಇದರಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಸಬ್ಜೆಕ್ಟ್ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಫ್ರಮ್ ಓಪನ್ ಮಾರ್ಕೆಟ್ ಇನ್ ಲೆವೆಲ್ 1. ಲೆವೆಲ್ 1 ಅಂದ್ರನ ಯಾವ್ದು ಬರ್ತೈತೆ ಹೇಳ್ರಿ? ಗ್ರೂಪ್ ಡಿ. ಲೆವೆಲ್ 1 ಅಂದ್ರನ ಗ್ರೂಪ್ ಡಿ ಇರ್ತೈತಿ. ಲೆವೆಲ್ 1 ಆಫ್ ಎ ಪೇ ಮ್ಯಾಟ್ರಿಕ್ಸ್ ಆಫ್ 7th CPC. ಇದರಲ್ಲಿ ಏನ್ ಹೇಳಲಾಗಿದೆ, ಇಲ್ಲಿ ಪ್ಲೀಸ್ ರೆಫರ್ ಟು ಬೋರ್ಡ್ಸ್ ಲೆಟರ್ ನಂಬರ್ ಅಂತ ಹೇಳಿ ಕೊಡಲಾಗಿದೆ, ಡೇಟೆಡ್ 14/6/2019 ರಿಗಾರ್ಡಿಂಗ್
minimum educational qualification for recruitments in level 1 of the pay matrix. The issues has been reviewed and in uh, supersession of the earlier instructions as under reference, it has been decided by the board that the minimum education qualification ಅಂದ್ರೆ ಬೋರ್ಡ್ ಇರುವಂತದ್ದು ಡಿಸೈಡ್ ಮಾಡಿದೆ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಇರ್ಬೇಕು ಅಂತೇಳಿ ಯಾವ್ದಕ್ಕೆ ಲೆವೆಲ್ 1 ಒಂದು ಜಾಬ್ಗೆ ಅಪ್ಕಮಿಂಗ್ ಬರುವಂತಹ ಎಲ್ಲ ಲೆವೆಲ್ 1 ಜಾಬ್ಗೆ ಏನ್ ಇರ್ಬೇಕಂತೇಳಿ. ಸೊ ಇದಕ್ಕೆ ಏನಿದೆ ಇಲ್ಲಿ ಇಲ್ಲಿ ಹೇಳಿದಾರೆ ನೋಡಿ ಇಲ್ಲಿ 10th ಪಾಸ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. 10th ಪಾಸ್ ಆಗಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ಇದು ಒಂದು ಅಪ್ಲಿಕೇಶನ್ ಸಲ್ಲಿಸಬಹುದು ಅಥವಾ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಅಂತ ಹೇಳಿ ಕೊಟ್ಟಿಲ್ಲ ಅವರು. ಈ ರೀತಿ ಇರುವಂತದ್ದು 10th ಪಾಸ್ ಅಂಡ್ ITI ಅಂತ ಹೇಳಿ ಕೊಡ್ತೀರಂತಂದ್ರ ಅಂತ ಹೇಳಿ ಕೊಡ್ತೀರಂತಂದ್ರ 10th ಪಾಸ್ ಜೊತೆಗೆ ITI ಅಂತ ಹೇಳಿ ಮಾಡ್ಬೇಕಾಗ್ತಿತ್ತು. ಬಟ್ ಇಲ್ಲಿ 10th ಪಾಸ್ ಅಥವಾ ITI ಅಂತ ಹೇಳಿ ಕೊಡಲಾಗಿದೆ ಅಥವಾ ಇಕ್ವಿಲೆಂಟ್ ಆರ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಬೇಕು ಅಥವಾ ಗ್ರಾಂಟೆಡ್ NAC ಇರುವಂತ ಸರ್ಟಿಫಿಕೇಟ್ ಬೇಕು ಅಂತ ಹೇಳಲಾಗಿದೆ. ಅಂದ್ರೆ 10th ಪಾಸ್ ಇದ್ರು ನಡಿತೈತಿ, ITI ಆಗಿದ್ರು ನಡಿತೈತಿ ಅಥವಾ NAC ಸರ್ಟಿಫಿಕೇಟ್ ಇದ್ರು ನಡಿತೈತಿ. ಏನೇನ್ ಬೇಕದಕ್ಕೆ 10th ಪಾಸ್ ಆಗಿರ್ತಕ್ಕಂತ ಎಲ್ಲರೂ ಕೂಡ ಎಲ್ಲಾ ಜಾಬ್ ಗಳಿಗೆ ಎಲ್ಲಾ ಒಂದು ವೇಕೆನ್ಸಿಗಳಿಗೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಈಗಾಗಲೇ ನಿಮ್ಗೆ ಗೊತ್ತೈತಿ 32,000 ವೇಕೆನ್ಸಿಗಳು ಇದರಲ್ಲಿ ಬಂದಾವೆ. ಇವು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಹೌದಾ? 10th ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಸಲ್ಲಿಸಬಹುದು. ಇದಾದ್ಮೇಲೆ ITI ಆಗಿರ್ತಕ್ಕಂಥವ್ರು ಇದ್ರಂದ್ರೆ ಅವರು ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು ಅಥವಾ NAC ಸರ್ಟಿಫಿಕೇಟ್ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಲ್ಲಿಸಬಹುದು. ಇವ್ರು ಎಲ್ಲರೂ ಕೂಡ ಏನ್ ಮಾಡಬಹುದು ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದು ಬಹಳಷ್ಟು ಜನರ ಒಂದು ದುಗುಡ ಇತ್ತು ಏನು ಅಂತಂದ್ರೆ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಗ್ರೂಪ್ ಡಿಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಬರ್ತೈತೋ ಇಲ್ಲ ಅಂತೇಳಿ. ಬಟ್ ಎಲ್ಲರಿಗೂ ಕೂಡ ಅವಕಾಶ ಇರ್ತಕ್ಕಂಥದ್ದು ಇಲ್ಲಿ ಕೊಡಲಾಗಿದೆ. 10th ಪಾಸ್ ಆಗಿರ್ತಕ್ಕಂತಹ ಎಲ್ಲರೂ ಕೂಡ ಏನ್ ಮಾಡಬಹುದು ಅಪ್ಲಿಕೇಶನ್ ಅನ್ನ ಇಲ್ಲಿ ಸಲ್ಲಿಸಬಹುದು. ಹಾಗಾಗಿ ನಿಮ್ಮ ತಯಾರಿ ಇರ್ತಕ್ಕಂಥದ್ದು ಬೇಗನೆ ಇರ್ತಕ್ಕಂಥದ್ದು ನಡೆಸ್ರಿ. ಗ್ರೂಪ್ ಡಿ ಎಕ್ಸಾಮ್ಗೆ ನಮ್ಮಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತದ್ದು ಓನ್ಲಿ 1001 rupees ದಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು. ಇದರಲ್ಲಿ ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಇದೆ ಏನೇನಿದೆ ಅದು ಎಲ್ಲಾನು ಕೂಡ ನಾವು ನಿಮ್ಗೆ ಕವರ್ ಮಾಡಿ ಕೊಡ್ತಾ ಇದ್ದೇವೆ. ಕರೆಂಟ್ ಅಫೇರ್ಸ್ ಆಗಿರ್ಬಹುದು, ಜನರಲ್ ನಾಲೆಜ್, GK ಎಲ್ಲ ಸಬ್ಜೆಕ್ಟ್ಗಳು, ಸೈನ್ಸ್ ಆಗಿರ್ಬಹುದು, ಮ್ಯಾಥ್ಸ್ ಮತ್ತು ರೀಸನಿಂಗ್ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಅವೈಲೇಬಲ್ ಇರ್ತವೆ. ಈಗ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ದಲ್ಲಿ ನಿಮ್ಗೆ ಏನ್ ಸಿಗ್ತಾ ಇದೆ, ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ನಿಮ್ಗೆ ಏನ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ನಿಮ್ಗೆ ಫ್ರೀ ಆಗಿ ಕ್ಲಾಸಸ್ಗಳು ಈಗಾಗಲೇ ನಡೆದಿವೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಯೂಟ್ಯೂಬ್ ಚಾನೆಲ್ ದಲ್ಲಿ ಫ್ರೀ ಇರುವಂತದ್ದು ಯಾವ್ಯಾವ ಕ್ಲಾಸಸ್ ನಡೆದಾವು. ಸೈನ್ಸ್ ಕ್ಲಾಸಸ್ಗಳು ಎಲ್ಲ ಸೈನ್ಸ್ ಏನಿದೆ ನಿಮ್ಗೆ ಗ್ರೂಪ್ ಡಿಗೆ ಆ ಎಲ್ಲ ಸೈನ್ಸ್ ಕ್ಲಾಸಸ್ಗಳು ನಿಮ್ಗೆ ಗ್ರೂಪ್ ಡಿಗೆ ಸಂಬಂಧಿಸಿದ ಹಾಗೆ ಆಗಿರ್ಬಹುದು NTPC ಎಲ್ಲಕ್ಕೂ ಯೂಸ್ ಆಗು ಹಾಗೆ ಸೈನ್ಸ್ ಕ್ಲಾಸಸ್ಗಳು ಫ್ರೀ ಆಗಿ ನಡೀತಾ ಇದಾವೆ. ಸೊ ಇದು ಡೈಲಿ ಲೈವ್ ಕ್ಲಾಸ್ ಇರ್ತಾ ಇದೆ. ಡೈಲಿ ಲೈವ್ ಕ್ಲಾಸ್ 8 ಗಂಟೆಗೆ ರಾತ್ರಿ ಇರ್ತಾ ಇದೆ. ಇನ್ನೊಂದು ಫ್ರೀ ಕ್ಲಾಸಸ್ ಯಾವ್ದು ನಡೀತಾ ಇದೆ ನಿಮ್ಗೆ ಕರೆಂಟ್ ಅಫೇರ್ಸ್ ಅಂತಂದ್ರೆ ಪ್ರಚಲಿತ ಘಟನೆಗಳು ಏನ್ ಹೇಳ್ತೀವಿ ನಾವು ಆ ಕರೆಂಟ್ ಅಫೇರ್ಸ್ ಇರುವಂತದ್ದು 1 ವರ್ಷದ ಅಂತಂದ್ರೆ ಜನವರಿ 2024ರಿಂದ ಅಪ್ ಟು ಡೇಟ್ ಇರ್ತಕ್ಕಂಥದ್ದು ಏನು ನಿಮ್ಗೆ ಎಲ್ಲ ಇರುವಂತದ್ದು ಕರೆಂಟ್ ಅಫೇರ್ಸ್ ನಾವು ನಿಮ್ಗೆ ಮಾಡ್ತಾ ಇದ್ದೇವೆ. ಈ ಒಂದು ಕ್ಲಾಸಸ್ ರೆಕಾರ್ಡೆಡ್ ಕ್ಲಾಸಸ್ ನಿಮ್ಗೆ ಡೈಲಿ ಇರುವಂತದ್ದು 4 ಗಂಟೆಗೆ ಸಂಜೆ 4 ಗಂಟೆಗೆ ಡೈಲಿ ಒಂದು ಕ್ಲಾಸ್ ನಿಮ್ಗೆ ಸಿಗ್ತಾ ಇದೆ. ಇವು ಎಲ್ಲವುಗಳ PDF ನೋಟ್ಸ್ ಇರುವಂತದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಶೇರ್ ಮಾಡ್ತಾ ಇರ್ತೀವಿ ನಾವು. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ನೀವು PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೈತಿ. ಅಲ್ಲಿ ಹೋಗಿ ನೀವು ಏನ್ ಮಾಡಬಹುದು ಈ ಒಂದು ಟೆಲಿಗ್ರಾಮ್ ಗ್ರೂಪ್ ದ ಒಂದು ಲಿಂಕ್ ಇರುವಂತದ್ದು ಬಳಸ್ಕೊಂಡು ನೀವು ಏನ್ ಮಾಡಬಹುದು ಈ ಒಂದು PDF ಫೈಲ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ರೈಟ್. ಸೊ ಇಲ್ಲಿ ನೀವು ನೋಡಬಹುದು ಈ ಒಂದು ಪ್ಯಾಕೇಜ್ ಇರುವಂತದ್ದು ನಿಮ್ಗೆ ಅವೈಲೇಬಲ್ ಐತಿ. ಅದರ ಒಂದು ಪ್ಯಾಕೇಜ್ ಇದ ಲಾಭ ಇರ್ತಕ್ಕಂಥದ್ದು ಎಲ್ಲರೂ ಪಡ್ಕೊಳ್ರಿ. ಓಕೆ, ರೈಟ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.